ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಈಸಿಯಾಗಿರೋ ಒಂದು ಕ್ರಿಸ್ಪಿ ದೋಸೆಯನ್ನು ತೊಗೊಂಡು ಬಂದಿದ್ದೀನಿ. ಬೇಗನೆ ನೀವು ಇದನ್ನು ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಕೂಡ ಅಥವಾ ಸಂಜೆ ಡಿನ್ನರಿಗೆ ಅಂದರೆ ರಾತ್ರಿ ಊಟಕ್ಕೆ ಹಾಗೂ ಬೆಳಗಿನ ಬ್ರೇಕ್ಫಾಸ್ಟಿಗೆ ಯಾವುದಕ್ಕೆ ಕೂಡ ಲೈಟ್ ಫುಡ್ ಆಗಿದ್ದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಹಾಗೂ ಬೇಗನೆ ಆಗುವಂಥ ಒಂದು ರೆಸಿಪಿ ಇದು. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೂ ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ, ಇವಾಗ ನಾನು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಬೇಕು ಹಾಗೂ ಹೇಗೆ ಮಾಡೋದಂತ ಹೇಳಿ. ಫಸ್ಟಿಗೆ ಇಲ್ಲಿ ನಾನಿಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಜಾಸ್ತಿ ತೊಗೊಳ್ಬೋದು. ಇಲ್ಲಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗಾಗಿ 2 ಕಪ್ಪಷ್ಟು ಹಾಕಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ, ಆ ಪ್ರಮಾಣದಲ್ಲಿ ನೀವು ತೊಗೊಳ್ಳಿ. ಚೆನ್ನಾಗಿ ಇದನ್ನು ಸಾನಿಸಿ ಆಮೇಲೆ ಇದನ್ನು ಇವಾಗ ನಾನು ಒಂದು ಬೌಲಿಗೆ ಹಾಕ್ತೀನಿ. ಓಕೆ, ಇದಕ್ಕೆ ಯಾವುದೇ ಜಾಸ್ತಿ ಎಂಥ ಹಿಟ್ಟು ಹಾಕಲಿಕ್ಕಿಲ್ಲ. ಇದು ಒಂದು ಹಿಟ್ಟು ಮಾತ್ರ ತಗೊಳ್ಳಿಕ್ಕೆ. ಅಥವಾ ಇದಕ್ಕೆ ಸೋಡಾ ಪೌಡರ್, ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಏನು ಕೂಡ ಬೇಡ ಇದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಒಳ್ಳೆಯದಂತ ಹೇಳಿ ಸ್ವಲ್ಪ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ದೋಸೆ ಬ್ಯಾಟರೆಲ್ಲ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಹದ ಇಟ್ಟರೆ ಸಾಕು. ಅದಕ್ಕಿಂತ ಸ್ವಲ್ಪ ತೆಳುವಾಗಿಟ್ಟರೂ ಪರವಾಗಿಲ್ಲ. ಆದರೆ ಮಿಕ್ಸ್ ಮಾಡ್ತಾ ಮಾತ್ರ 2 ನಿಮಿಷದವರೆಗೂ ನೀವು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಆವಾಗ ಹಿಟ್ಟು ಏನಾಗುತ್ತೆ, ತುಂಬ ಹಗುರ ಆಗುತ್ತೆ. ಎಷ್ಟು ಲೈಟಾಗಿ ಹಿಟ್ಟು ಬರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಹಾಗಾಗಿ ಒಂದು 2 ನಿಮಿಷ ಆದರೂ ನೀವು ಮಿಕ್ಸ್ ಮಾಡಬೇಕು, ಬೀಟ್ ಮಾಡಬೇಕು. ಇದೇ ಇದರಲ್ಲಿ ಮೇನ್ ಕೆಲಸ. ಬಿಟ್ಟರೆ ಮತ್ತು ಯಾವುದು ಕೆಲಸ ಕೂಡ ಜಾಸ್ತಿ ಇಲ್ಲ. ಹಾಗಾಗಿ ನೋಡಿ, ಕರೆಕ್ಟಾಗಿ ಇದನ್ನು ನಾನು ಬೀಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ನೋಡಿ, ಈ ರೀತಿ ಸ್ವಲ್ಪ ಹೊತ್ತಲ್ಲಿ ಇದು ಸ್ವಲ್ಪ ನೊರೆ ಕಾಣುತ್ತೆ, ಕಲರ್ ಲೈಟಾಗಿ ಕಾಣುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಸರಿಯಾಗಿ ಆಗಿದೆ ಅಂತ ಹೇಳಿ. ಒಂದು 2 ನಿಮಿಷದವರೆಗಾದರೂ ನೀವು ಈ ರೀತಿ ಬೀಟ್ ಮಾಡಬೇಕು ನೋಡಿ. ಇವಾಗ ದೋಸೆ ತವ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಟಿಶ್ಯೂ ಪೇಪರಿಂದ ಈ ರೀತಿ ಒರೆಸಿಬಿಡಿ. ಇದಕ್ಕೆ ಯಾವುದೇ ನೀರು ಏನು ಕೂಡ ಸ್ಪ್ರಿಂಕ್ಲಿಂಗ್ ಮಾಡಲಿಕ್ಕಿಲ್ಲ. ಹಾಗೂ ಗ್ಯಾಸನ್ನು ಮೀಡಿಯಮಿಂದ ಹೈ ಫ್ಲೇಮ್ ಒಳಗೆ ಇಟ್ಟರೆ ನೀವು ಸಾಕು. ಸ್ವಲ್ಪ ಬಿಸಿಯಾಗಿ ಇರಬೇಕು ತವ. ಆಮೇಲೆ ನೀವು ಇದನ್ನು ಒಂದು ಸ್ಪೂನನ್ನು ತಗೊಂಡು ಹಾಕಬೇಕು. ತವ ಚೆನ್ನಾಗಿ ಬಿಸಿ ಇರಬೇಕು, ಓವರಾಗಿ ಬಿಸಿ ಅಲ್ಲ. ಗ್ಯಾಸನ್ನು ನಾನು ಮೀಡಿಯಮಿಂದ ಹೈ ಉಂಟು ನೋಡಿ, ಅದರ ಮಧ್ಯದಲ್ಲಿ ಇಟ್ಟಿದ್ದೀನಿ ನೋಡಿ. ಚೆನ್ನಾಗಿ ಬರುತ್ತೆ ದೋಸೆ. ನೋಡ್ಬೋದು ನೀವು, ಏನು ಕೂಡ ಎಕ್ಸ್ಟ್ರಾ ಹಾಕಬೇಕಂತಿಲ್ಲ. ಬಟರ್, ತುಪ್ಪ ಅಥವಾ ಆಯಿಲ್ ಯಾವುದಾದ್ರೂ ಹಾಕಿ ನೋಡಿ ಈ ರೀತಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರಿಗೆ ನಾನು ಸ್ವಲ್ಪ ಚಾಟ್ ಪೌಡರ್ ಹಾಕಿಟ್ಟಿದ್ದೀನಿ. ಮಿಕ್ಸ್ ಮಾಡಿದ್ದಕ್ಕೆ ನಾನು ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಕೇವಲ ಚಿಲ್ಲಿ ಪೌಡರ್ ಕೂಡ ನೀವು ಹಾಕ್ಬೋದು. ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಟೊಮೆಟೊ ಬೇಕಿದ್ರೆ ಟೊಮೆಟೊ ಕೂಡ ನೀವು ಹಾಕ್ಬೋದು. ಇದರ ಮೇಲೆ ಬೇಕಿದ್ರೆ ನಿಮಗೆ ಪನ್ನೀರ್, ಚೀಸ್ ಏನು ಬೇಕಿದ್ರೂ ನೀವು ಹಾಕ್ಬೋದು. ಚೆನ್ನಾಗಿ ನೋಡಿ ಈ ರೀತಿ ಖಡಕ್ ಆದಮೇಲೆ, ಫ್ರೈ ಆದಮೇಲೆ ನೀವು ತೆಗೆದರೆ ಆಯಿತು. ತುಂಬ ಸಿಂಪಲಾಗಿ ಬರುತ್ತೆ ಹಾಗೂ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಇದರಲ್ಲಿ ನಾವು ನೀರುಳ್ಳಿ ಹಾಕ್ತೀವಿ ನೋಡಿ, ಅದು ಇದಕ್ಕೆ ಇನ್ನೊಂದು ಡಬಲ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವಾ. ಇನ್ನೊಮ್ಮೆ ನೀವು ಇದಕ್ಕೆ ಎಣ್ಣೆಲ್ಲ ಒರೆಸ್ಬೇಕಂತ ಇಲ್ಲ ಅಥವಾ ನೀರು ಏನು ಹಾಕಬೇಕಂತಿಲ್ಲ. ಹಾಗೆಯೇ ಸೀದಾ ದೋಸೆ ಹಾಕಿ ರೌಂಡಾಗಿ ತಿರುಗಿಸಿದರೆ ಸಾಕು. ತುಂಬ ಸಿಂಪಲಾಗಿ ಆಗುತ್ತೆ ಹಾಗೂ ಬೇಗನೆ ಆಗುವಂಥ ದೋಸೆ ಇದು. ಕರೆಕ್ಟಾಗಿದ್ದು ಫ್ರೈ ಆಗಲಿ. ಓಕೆ, ಆಯಿಲೆಲ್ಲ ಹಾಕಿ ಒಳ್ಳೆ ರೀತಿದು ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಆನಿಯನ್ ಎಲ್ಲ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕಿ ಬೇಕಿದ್ರೆ ಮೊದಲೇ ಖಾರ ಪೌಡ್ರೆಲ್ಲ ಹಾಕ್ಬೋದು, ಅಥವಾ ಈ ರೀತಿ ಯಾವ ರೀತಿ ಬೇಕು ನೋಡಿ ಆ ರೀತಿ ನೀವು ಮಾಡಿದರೆ ಆಯಿತು. ಓಕೆ, ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಉಂಟು. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪೀಸ್ ಯಾರಿಗೆ ಇಷ್ಟ ಅವರು ಈವಾಗಲೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇಲ್ಲಿ ನಾನು ತೋರಿಸುವ ಕರಿ ರೆಸಿಪಿ ನಿಮಗೆ ಬೇಕಿದೆ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಇದೆ, ಅದನ್ನು ನೀವು ನೋಡ್ಬೋದು.
ಯಾವುದೇ ತರಕಾರಿ, ಮೊಟ್ಟೆ, ಚಿಕನ್ ಏನಿಲ್ಲದೆ ನಾನು ಆ ಕರಿಯನ್ನು ಮಾಡಿದ್ದೀನಿ. ಗ್ರೇವಿ ಕಾಣ್ತಾ ಉಂಟು ನೋಡಿ, ಅದು ತುಂಬ ಚೆನ್ನಾಗಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ನೀವು ಚೆಕ್ ಮಾಡಿ. ಅಥವಾ ನನ್ನ ಪ್ರಿಯಾಸ್ ರೆಸಿಪಿ ಅಂತ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು. ಓಕೆ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು, ಟ್ರೈ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.